ಸಿಜೆ ರಾಯ್ ಸುಸೈಡ್ ಪ್ರಕರಣದಲ್ಲಿ ನೋಡಿ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರಾಯ್ ಶೂಟ್ ಮಾಡಿಕೊಂಡ್ರು ಅಂತಿದ್ದಾರೆ. ಅದು ನಿಜನಾ ಅಥವಾ ಬೇರೆನಾ ಗೊತ್ತಿಲ್ಲ. ಇದನ್ನ ಅವತ್ತಿಂದನೂ ಶಾಸಕ ಪ್ರದೀಪ್ ಈಶ್ವರ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬುಲೆಟನ್ನು ಹೊಡೆದ್ರ, ಅಂದರೆ ಅವರೇ ಶೂಟ್ ಮಾಡಿಕೊಂಡ್ರ, ಯಾರಾದರೂ ಶೂಟ್ ಮಾಡಿದ್ರ, ಇದರ ಬಗ್ಗೆ ಮಾತ್ರ ಖಂಡಿತ ಅನುಮಾನ ಇದೆ ಅಂತ ಶಾಸಕರು ಅವರು ಮೃತಪಟ್ಟ ಮರುದಿನನೂ ಈ ಹೇಳಿಕೆಯನ್ನು ಕೊಟ್ಟಿದ್ದರು ಪ್ರದೀಪ್ ಈಶ್ವರ್. ಈಗ ಮತ್ತೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಯಾಕೆಂದರೆ ನಾವು ಯಾರೂ ಅಲ್ಲಿರಲಿಲ್ಲ, ನೋಡಿಲ್ಲ, ಅದು ಗೊತ್ತಾಗಬೇಕು ಅಂತಕ್ಕಂಥದ್ದು ಅವರ ಒತ್ತಾಯ. ಸಿಜೆ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ. ನಾವು ಯಾರಾದರೂ ನೋಡಿದ್ದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ದ್ಯಾರು? IT ಆಫೀಸರ್ಸು. ಸತ್ತೋಗಿದ್ದ್ಯಾರು? ಸಿಜೆ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟೌಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್, ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದರೂ ಒಂದು ಒಳಗಡೆ ಮರ್ಡರ್ ಆದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರ ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದರೆ. ಯಾಕೆ IT ಅವ್ರಿಗೇನು ಭಯ ಬೀಳೋದು? ಇವತ್ತು SITನ ಏನು IT ಅವ್ರಿಗೇನು ಕೊಂಬಿಲ್ಲ, IT ಅವ್ರಿಗೆ ED ಅವ್ರಿಗೆ ಏನು ಕೊಂಬಿಲ್ಲ. IT ಅವ್ರಿಗಾದರೂ ಅವ್ರ ಅಪ್ಪನಿಗಾದರೂ ಒಂದೇ ಕಾನೂನು, ನನಗಾದರೂ ನಮ್ಮ ಅಪ್ಪನಿಗಾದರೂ ಒಂದೇ ಕಾನೂನು. ಯಾಕೆ IT ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್. ಈಗ ಶೂಟೌಟ್ ಮಾಡಿದರೆ IT ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅಲ್ಲ, ತನಿಖೆನಲ್ಲಿ ಆ ವಿಚಾರನೂ ಬೆಳಕಿಗೆ ಬರುತ್ತಲ್ಲ. ಈಗ ಪೊಲೀಸರಿಗೆ ಕಾರಣ ಅಷ್ಟೇ ಅಲ್ಲ, ಇದು ಆತ್ಮಹತ್ಯೆ ಅಂತಕ್ಕಂಥದ್ದನ್ನು ಕೂಡ ಪ್ರೂವ್ ಮಾಡಬೇಕು ಅವರು. ಸೊ ಅದನ್ನು SIT ಅವ್ರು ಮಾಡ್ತಾರೆ ಇವಾಗ.